ಹಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ನನ್ನ ಫ್ರೈಡೇ ಮಾರ್ನಿಂಗ್ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನ್ನ ಮಗನ ಸ್ಕೂಲ್ನಲ್ಲಿ ರಜಾ ಕೊಟ್ಟಿದ್ದಾರೆ ಕಾಂಪಿಟೇಷನ್ ಸಲುವಾಗಿ. ಹಾಗಾಗಿ ಅವನು ಕೂಡ ಮನೆಯಲ್ಲೇ ಇದ್ದಾನೆ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟು ಲಂಚ್ವರೆಗೂ ರುಟೀನನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ನೀರು ದೋಸೆ ಮಾಡ್ಕೋತಾ ಇದ್ದೀನಿ. ನೀರು ದೋಸೆಗೆ ಒಂದು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ. ಮಾವಿನಕಾಯಿ ತುಂಬ ಇತ್ತು ನನ್ನ ಹತ್ರ, ಅದನ್ನು ಖಾಲಿ ಮಾಡೋಣ ಅಂದ್ಕೊಂಡು. ನೀರು ದೋಸೆಗಂತೂ ಸಖತ್ ಕಾಂಬಿನೇಷನ್ ಅದು. ಸೊ ಮಾವಿನಕಾಯಿ ಚಟ್ನಿಯನ್ನು ಈಗ ತಾನೇ ರುಬ್ಕೊಂಡೆ. ಇದಕ್ಕೇನು ಒಗ್ಗರಣೆ ಏನು ಹಾಕ್ತಾಯಿಲ್ಲ. ಸಿಂಪಲ್ ಬೆಳ್ಳುಳ್ಳಿ ಮತ್ತು ಕಾಯಿ ತುರಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಮಾವಿನಕಾಯಿ ಇವಿಷ್ಟು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನು ನೈಸಾಗಿ ರುಬ್ಕೊಂಡಿದ್ದೇನೆ. ಇದನ್ನು ದೋಸೆ ಅಂತ ಮಾತ್ರ ಅಲ್ಲ, ಅನ್ನಕ್ಕೂ ಸೂಪರ್ ಕಾಂಬಿನೇಷನ್. ನೀವು ಕೂಡ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ಇವಾಗ ಹೆಂಚು ಕಾದಿದೆ. ನಾನು ಬ್ರೇಕ್ಫಾಸ್ಟ್ಗೆ ಅಂತ ನೀರು ದೋಸೆ ಹೇಳಿದ್ದೆ, ನೀರು ದೋಸೆ ಮಾಡ್ತಾಯಿದ್ದೀನಿ. ನೀರು ದೋಸೆ ಎಲ್ಲ ಮಾಡಿಕೊಂಡು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀರು ದೋಸೆ ಹಿಟ್ಟು ಮಾಡೋದು ತುಂಬಾ ಸುಲಭ, ಎಲ್ರಿಗೂ ಗೊತ್ತಿರಲೇಬೋದು. ಕಾಯಿ, ದೋಸೆ ಅಕ್ಕಿ ಮತ್ತು ಕಾಯಿಯನ್ನು ಹಾಕಿ ಚೆನ್ನಾಗಿ ರುಬ್ಬಿಟ್ಕೊಂಡು ನೀರಾಗಿ ಜಾಸ್ತಿ ನೀರನ್ನು ಬಳಸ್ತೀವಿ. ಇದಕ್ಕೆ ನೀರನ್ನು ಹಾಕಿಕೊಂಡು ಸ್ವಲ್ಪ ತೆಳುವಾಗಿ ಮಾಡಿ 2 ಹಂಚು ಇಟ್ಕೊಂಡಿದ್ದೀನಿ. ಬೇಗ ಆಗಬೇಕು, ಬೇಗ ಮುಗಿಸ್ಬೇಕು ಅನ್ನೋದು ಕಾರಣದಿಂದ. ನನ್ನ ಮಗನ ಸ್ವಲ್ಪ ಪ್ರಾಜೆಕ್ಟ್ ವರ್ಕು ಇದೆ, ಅದ್ರ ಜೊತೆ ಅವ್ನಿಗೆ ಹೆಲ್ಪು ಮಾಡಬೇಕು ಅಂತ ನಾನು ಬೇಗ ಮುಗಿಸ್ಬೇಕು ಕೆಲಸನ ಅಂತ. ಮತ್ತು ಅವನು ಹೆಚ್ಚಾಗಿ ರಜೆಯಲ್ಲಿ ಮನೇಲಿದ್ದರೆ ತುಂಬಾ ತುಂಟ. ಅವನಿಗೆ ನೋಡ್ಕೊಳ್ಳೋ ಕೆಲಸನೇ ಆಗುತ್ತೆ ಅಂದ್ಬಿಟ್ಟು ನಾನು ಕಿಚನ್ ಕೆಲಸ ಆದಷ್ಟು ಬೇಗ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಚಟ್ನಿ ಅಂತೂ ಸೂಪರಾಗಿತ್ತು. ದೋಸೆ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ನಾನು ಲಂಚ್ಗೆ ಅಂತ ಸಿಂಪಲ್ಲಾಗಿ ವೆಜಿಟೇಬಲ್ ಬಾತ್ ಮಾಡ್ತಾಯಿದ್ದೀನಿ. ತುಂಬಾ ಸುಲಭ ಮಾಡೋದು, ಕ್ವಿಕ್ಕಾಗಿ ಮಾಡ್ಕೋಬೋದು. ದಿನೇ ಅದೇ ಸಾಂಬಾರು ಮತ್ತು ಅದೇ ಪಲ್ಯ ತಿನ್ನೋದು ಬದಲು ಒಂದು ಚೇಂಜ್ ಇರಲಿ ಅಂತ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು 2 ಮೀಡಿಯಮ್ ಸೈಜು ಈರುಳ್ಳಿ ಹಾಕ್ಕೊಂಡೆ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಇವಾಗ ಹೋಲ್ ಗರಂ ಮಸಾಲ, ಚಕ್ಕೆ, ಲವಂಗ, 1 ದಾಲ್ಚಿನ್ನಿ, ಒಂದು ಏಲಕ್ಕಿ ಮತ್ತು ಒಂದು 4-5 ಪೆಪ್ಪರ್, ಈ ರೀತಿ ಎಲ್ಲ ಹೋಲ್ ಗರಂ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ನಾನು ಕ್ರಷ್ ಮಾಡಿ ಇಟ್ಕೊಂಡಿರುವಂತಹ ಬೆಳ್ಳುಳ್ಳಿಯನ್ನು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ. ಇವೆಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ. ತುಂಬಾ ಸುಲಭವಾಗಿ ಮಾಡುವಂತಹ ರೈಸ್ ಬಾತ್ ರೆಸಿಪಿ ಇದು. ನನ್ನ ಈ ವಿಡಿಯೋಸ್ ನಿಮಗೆ ಚೆನ್ನಾಗಿ ಇಷ್ಟ ಆಗ್ತಾ ಇದ್ದರೆ, ನನ್ನ ಈ ವ್ಲಾಗ್ಸ್ಗಳು ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆಯಿತು. ಇವಾಗ ನಾವು ಖಾರಕ್ಕೆ ತಕ್ಕ ಹಾಗೆ ಒಂದು ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಮತ್ತು ಒಂದು ಅರ್ಧ ಚಮಚದಷ್ಟು ನಾನು ಬಿರಿಯಾನಿ ಮಸಾಲವನ್ನು ಹಾಕ್ಕೊಂಡಿದ್ದೇನೆ. ಇವೆಲ್ಲವನ್ನು ಹಾಕಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೇನೆ. ಖಾರದ ಪುಡಿ ಬೇಕಿದ್ರೆ ನೀವು ಕಡಿಮೆ ಮಾಡಿ ಹಸಿಮೆಣಸಿನ್ಕಾಯನ್ನು ಜಾಸ್ತಿ ಕೂಡ ಮಾಡ್ಕೋಬೋದು. ಇವೆಲ್ಲ ಪುಡಿ ಮಸಾಲೆ ಹಾಕಿದ ತಕ್ಷಣ ಇದನ್ನು ಚೆನ್ನಾಗಿ ನಾನು ಫ್ರೈ ಮಾಡ್ತೇನೆ. ಮಸಾಲೆ ಹಾಕಿದ ತಕ್ಷಣ ಸಿಗಬಾರ್ದು ಅಂತ ಸ್ವಲ್ಪ ಡ್ರೈ ಕೂಡ ಅನಿಸ್ತಾ ಇದೆ ಅಂದ್ಕೊಂಡು ನಾನು ಒಂದು ಅರ್ಧ ಲೋಟದಷ್ಟು ನೀರು ಕೂಡ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಈಗ ನೀವು ಯಾವೆಲ್ಲ ವೆಜಿಟೇಬಲ್ಸ್ ಬೇಕಿದ್ರೂ ಅದು ಹಾಕ್ಕೋಬೋದು. ನಾನು ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ ಮತ್ತು ಬಟಾಣಿ. ಇಲ್ಲಿ ನಾನು ರೈಸ್ ತಗೊಂಡಿರೋದು ಬಾಸ್ಮತಿ ಅಕ್ಕಿಯನ್ನು ಚೆನ್ನಾಗಿ 20 ನಿಮಿಷಗಳ ಕಾಲ ನೆನೆಸಿಟ್ಕೊಂಡು ಆಮೇಲೆ ನೀರನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ನಾರ್ಮಲ್ ಜೀರಾ ರೈಸ್ ಅಥವಾ ಕೊಲಮ್ ರೈಸ್ ಅಥವಾ ಸೋನಾ ಮಸೂರಿ ಯಾವ್ದು ಬೇಕಾದರೂ ತಗೋಬೋದು. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ನಾನು 1 ಕಪ್ ಅಕ್ಕಿ ಹಾಕ್ಕೊಂಡಿರೋದು. ಇದಕ್ಕೆ 2 ಕಪ್ಪಷ್ಟು ನಾನು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರಿನ ಜೊತೆಗೆ ನಾನು ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡಿದ್ದೆ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಕುಕ್ಕರನ್ನು ಕೂಗಿಸ್ಬೇಕು. ಇದು ಇವಾಗ ಕುದೀತಾ ಇದೆ. ಇದಕ್ಕೆ ನಾನು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು 1 ಹಿಡಿಯಷ್ಟು ನಮ್ಮ ಟೆರೆಸ್ ಗಾರ್ಡನಲ್ಲಿ ಬೆಳೆದಿರುವಂಥ ಮಿಂಟ್ ಅಂದರೆ ಪುದೀನವನ್ನು ಕೂಡ ಇಲ್ಲಿ ಹಾಕ್ಕೋತಾ ಇದ್ದೀನಿ. ಫುಲ್ 1 ಮುಷ್ಟಿಗಿಂತ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಳ್ಳೆ ಫ್ಲೇವರ್ ಬರಲಿ ಅಂತ ಕುಕ್ಕರನ್ನು ಮುಚ್ಚಿ 1 ಸೀಟಿ ತೆಗೆದ್ರೆ ಮುಗೀತು. ನಾನು ಕುಕ್ಕರನ್ನು ಮುಚ್ಚಿ ಇವಾಗ 1 ವಿಷಲನ್ನು ಕೂಗಿಸ್ಕೊತಾ ಇದ್ದೀನಿ. ಬಾಸ್ಮತಿ ಅಕ್ಕಿ ಇರೋದ್ರಿಂದ ಬೇಗನೆ ಆಗುತ್ತೆ ಇದು. ತುಂಬ ದಿವಸದಿಂದ ನಾನೇನಾದರೂ ಕುಕ್ಕಿಂಗ್ ಮಾಡ್ತೀನಿ, ನಿನ್ನ ಜೊತೆ ಕುಕ್ಕಿಂಗ್ ಮಾಡ್ತೀನಿ ಅಂತ ತುಂಬಾ ಹಠ ಹಿಡ್ಕೊಂಡಿದ್ದ. ಇವತ್ತು ಹೆಲ್ದಿಯಾಗಿ ರಾಗಿ ಮಗ್ ಕೇಕ್ ಹೇಗೆ ಮಾಡೋದು ಅಂತ ನೋಡೋಣ. Hello everyone.
Today I am making mug cake. Okay, so let's start. Yes. ಸ್ಟಾರ್ಟ್ ಮಾಡೋಣವಾ? ಯಾಕಂದ್ರೆ ಬಾ, ಏನೆಲ್ಲ ಬೇಕು ಅಂತ ಹೇಳ್ತೀಯಾ? ಇವತ್ತು ನಾವು ಒಂದು ಹೆಲ್ದಿ ಮಗ್ ಕೇಕ್ ಮಾಡ್ತಾ ಇದ್ದೀವಿ. ಅಮ್ಮೋಗ್ ಮಾಡ್ತಾ ಇದ್ದಾನೆ. ಏನೆಲ್ಲ ಬೇಕು ಅಂತ ಹೇಳ್ತೀನಿ. ಈ ಮಗ್ಗಲ್ಲಿ ನಾವು ಕೇಕ್ ಮಾಡ್ತಾ ಇದ್ದೀವಿ. ಸೊ ಬೇಕಾಗಿರೋಂಥ ಇಷ್ಟು ಇಂಗ್ರೀಡಿಯೆಂಟ್ಸು ಏನೆಲ್ಲ ಬೇಕು ಅಂತ ಹೇಳ್ತಾನೆ. ಹೇಳು, ಏನೆಲ್ಲ ಬೇಕು ಇದಕ್ಕೆ? ಜಾಗ್ರಿ. ಓಕೆ, ಜಾಗ್ರಿ, ಕೋಕೋ ಪೌಡರ್, ಮಿಲ್ಕ್, ರಾಗಿ ಫ್ಲವರ್, ಆಯಿಲ್, ದಿಸ್ ಬೇಕಿಂಗ್ ಸೋಡಾ. ನಾನೀಗ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ. 3 ಟೇಬಲ್ ಸ್ಪೂನ್ 3 ಟೇಬಲ್ ಸ್ಪೂನ್ ಆಫ್ ಜಾಗ್ರಿ ಪೌಡರ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಫ್ ಕೊಕೋ ಪೌಡರ್ ತೊಗೊಂಡಿದ್ದೀನಿ. 1 ಟೀ ಸ್ಪೂನ್ ಆಫ್ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಒಂದು 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದೀನಿ. 5 ಟೇಬಲ್ ಸ್ಪೂನ್ ಆಫ್ ರಾಗಿ ಫ್ಲೋರ್. ತುಂಬ ಹೆಲ್ದಿಯಾಗಿರುವಂಥ ಮೈದಾ ಮತ್ತು ವೀಟ್ ಫ್ಲೋರ್ ಬಳಸದೆ ಮಾಡ್ತಾ ಇದ್ದೀನಿ ಇವತ್ತು ರಾಗಿ ಫ್ಲೋರ್ ಕೇಕ್. ಸೊ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ತಗೊಂಡಿದ್ದೀನಿ. ಬೇಕಿದ್ರೆ ಬಟರ್ ಕೂಡ ಹಾಕೋಬೋದು. ವ್ಯಾನಿಲಾ ಎಸೆನ್ಸ್ ಮತ್ತು ಮಾಡ್ತಾ ಇರೋದು ಈ ಮಗ್ಗಲ್ಲಿ. ಸೊ ಇವತ್ತು ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಏನು ಹಾಕಬೇಕು? ಹಾಂ, ಹಾಕು. ರಾಗಿ ಹಾಕಬೇಕು. ಓಕೆ, ಜಾಗ್ರಿ ಸ್ಲೋಲಿ. ಓಕೆ, ಕೋಕೋ ಪೌಡರ್. ಓಕೆ, what is this? ಬೇಕಿಂಗ್ ಪೌಡರ್. ಸಾರಿ, ಬೇಕಿಂಗ್ ಸೋಡಾ. ಹಾಕು. ಪೂರ್ತಿಯಾಗಿ ಹಾಕಿದ್ಯಾ? ಹೌದಾ? ಕೊಡು. ಮತ್ತೆ ಇವಾಗ ಮಿಕ್ಸ್ ಮಾಡು. ಹಾಂ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಅಮ್ಮೋ. ಮಿಕ್ಸ್ ಇಟ್ ವೆಲ್. ಮಾಡಿದ್ಯಾ ಮಿಕ್ಸು? ಒಯ್ವೆ. ಯು ಫಿನಿಶ್ ಮಿಕ್ಸಿಂಗ್? ಓಕೆ. ಹಾಂ, ಮಿಲ್ಕ್ ಹಾಕು. ಇಲ್ಲ, ಪೂರ್ತಿ ಸ್ಪೂನ್ ಹಿಡಿ ಇಲ್ಲಿ ಹಾಕು. ಗುಡ್. ಸೊ ಇವಾಗ ಆಯಿಲ್ ಪ್ಲೀಸ್. ಹಾಕು, ಆಯಿಲ್ ಹಾಕು. ವೆರಿ ಗುಡ್, ಕೊಡು. ಇವಾಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ವ್ಯಾನಿಲಾ ಎಸೆನ್ಸ್. ಚಿಟಿಕೆ ಹಾಕ್ಕೊಂಡ್ರೆ ಸಾಕು. 1 ಸರ್ವಿಂಗ್ ಆಫ್ ಕೇಕ್ ಮಾಡ್ತಾ ಇರೋದು. ದಿಢೀರಾಗಿ ಕೇಕ್ ತಿನ್ನಬೇಕು, ದೊಡ್ಡ ಬ್ಯಾಚಲ್ಲಿ ಮಾಡೋದಕ್ಕೆ ಯಾರು ತಿಂತಾರೆ, ಒಬ್ರಿಗೆ ಬೇಕು ಅಂತ ಆಸೆ ಇರುತ್ತೆ. ಆವಾಗ ದಿಢೀರಾಗಿ ಈ ರೀತಿ ಮಗ್ ಕೇಕನ್ನು ಮಾಡ್ಬೋದು. ಇವಾಗ ವ್ಯಾನಿಲಾ ಎಸೆನ್ಸ್ ಹಾಕ್ತಾಯಿದ್ದೀವಿ. ದಿಢೀರಾಗಿ ಒಬ್ರಿಗೆ ಮಾಡ್ಕೊಳ್ಳುವಂತಹ ಕೇಕ್ ಇದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಆಯಿತು. ಇವಾಗ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಯಾವುದೇ ಮೈಕ್ರೋವೇವ್ ಸೇಫ್ ಕಪ್ಪನ್ನು ತಗೊಳ್ಬೋದು. ಮೈಕ್ರೋವೇವ್ ಇಲ್ಲ ಅನ್ನೋರು ನಾರ್ಮಲ್ ಸ್ಟೀಲ್ ಕಪ್ಸನ್ನು ತಗೊಂಡು ಸ್ಟೀಮ್ ಕೂಡ ಮಾಡೋಕ್ಕಾಗುತ್ತೆ. ಸೊ ಇವಾಗ ಇದನ್ನು ಪೋರ್ ಮಾಡ್ತಾ ಇದ್ದೀವಿ. ಇದಕ್ಕೆ ಹಾಕೋ ಮಗು. ಒಳ್ಳೆ ಗಿಲ್ಟ್ ಫ್ರೀ ಕೇಕ್ ಇದು. ಏನಾದರೂ ಮೈದಾ ವೀಟ್ ಫ್ಲೋರ್ ಇಲ್ಲದೆ ಮಾಡುವಂತಹ ಕೇಕು. ಇದನ್ನು ಇವಾಗ ನಾವು ಮೈಕ್ರೋವೇವಲ್ಲಿ ಇಡಬೇಕು. ಫುಲ್ಲಿ ಹಾಕ್ಕೊಬಾರ್ದು. ನೋಡಿ, ಇದು ಮೇಲೆ ಉಬ್ಬುತ್ತೆ, ಅದಕ್ಕೋಸ್ಕರ ಫುಲ್ಲಿ ಹಾಕ್ಕೊಬಾರ್ದು. ಇವಾಗ ಮೈಕ್ರೋವೇವಲ್ಲಿ ಇಡೋಣ. 2 ಮಿನಿಟ್ಸ್ ಸಾಕಾಗುತ್ತೆ. ಇಲ್ಲಿ 2 ಮಿನಿಟ್ಸ್ ಮೈಕ್ರೋವೇವ್ ಸೆಟ್ಟಿಂಗನ್ನು ಸೆಟ್ ಮಾಡಿದ್ದೀನಿ ವಿತ್ ಹೈ ಮೋಡ್. ಇವಾಗ 2 ಮಿನಿಟ್ಸ್ ಆದಮೇಲೆ ನಿಮ್ಗೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಇವನಿಗಂತೂ ತುಂಬಾ ಕ್ಯೂರಿಯಾಸಿಟಿ. ಹೇಗೆ ಬರುತ್ತೆ ಅಂತ ತುಂಬಾ ಅವ್ನಿಗೆ ಖುಷಿಯಾಗಿ ಡ್ಯಾನ್ಸ್ ಕೂಡ ಮಾಡ್ತಾಯಿದ್ದೀನಿ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ. ನಾನು ಹೇಳಿದ್ದೆ 3/4 ಕಮ್ಮಿನೇ ಇಟ್ಕೊಳ್ಳಿ, ಯಾಕಂದರೆ ಇದು ತುಂಬಾ ಉಬ್ಬು ಬಂತು. ನೋಡಿ ಎಷ್ಟು ಚೆನ್ನಾಗಿ ಹೆಲ್ದಿ ಡೆಲಿಷಿಯಸ್ ರಾಗಿ ಕೇಕ್ ರೆಡಿಯಾಗಿದೆ. ಸೂಪರ್ ಆಗಿದೆ. ಟ್ರೈ ಮಾಡಿ. ನಾನು 2 ಸರ್ವಿನ್ ಎಕ್ಸ್ಟ್ರಾ ಕೂಡ ಮಾಡ್ಕೊಂಡಿದ್ದೀನಿ. ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ. ಆರಾಮಾಗಿ ಸ್ಪೂನ್ ಹೋಗ್ತಾ ಇದೆ ಕೆಳಗಡೆ. ಸಾಫ್ಟ್ ಇದೆ ಅಂತ ನೋಡಿ, ಮಾಯಿಸ್ಟ್ ಆ್ಯಂಡ್ ಸಾಫ್ಟ್. ಅದು ಕೂಡ ವೀಟ್ ಅಥವಾ ಮೈದಾ ಹಾಕದೇ ಮಾಡುವಂತಹ ಕೇಕು. ಖಂಡಿತ ಟ್ರೈ ಮಾಡಿ ನೋಡಿ. ಕ್ಲೋಸಪ್ಪಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ.
ಸೇಮ್ ಲೈಕ್ ಅ ಕೇಕ್, ನಾರ್ಮಲ್ ಕೇಕ್ ಥರನೇ ಬಂದಿದೆ. ಹೆಲ್ದಿ ಆ್ಯಂಡ್ ಡಿಲಿಷಿಯಸ್. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇದಕ್ಕೆ ಬೇಕಿದ್ರೆ ನೀವು ಮೇಲ್ಗಡೆಯಿಂದ ಡಾರ್ಕ್ ಚಾಕ್ಲೇಟ್ ಸಿರಪ್ ಕೂಡ ಹಾಕೋಬೋದು ಮತ್ತು ನಟ್ಸ್ ಕೂಡ ಹಾಕೋಬೋದು. ಖಂಡಿತ ಒಮ್ಮೆ ಟ್ರೈ ಮಾಡ್ತೀನಿ ಅಂತ ನಾನು ಭಾವಿಸ್ತೀನಿ. ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮತ್ತು ಒಂದು ಲೈಕ್ ನನಗೆ ಒಳ್ಳೆ ಮೋಟಿವೇಶನನ್ನು ಕೊಡುತ್ತೆ ನೆಕ್ಸ್ಟ್ ಇನ್ನು ಮತ್ತಷ್ಟು ವೀಡಿಯೋಸನ್ನು ಹಾಕೋದಕ್ಕೆ. ನಾನು ಇದನ್ನು ಎಂಜಾಯ್ ಮಾಡ್ತೀನಿ. ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗಾದರೆ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ತುಂಬ ಮತ್ತಷ್ಟು ಯೂನಿಕ್ ಆ್ಯಂಡ್ ಹೆಲ್ದಿ, ಟ್ರೆಡಿಷ್ನಲ್, ಡಿಫ್ರೆಂಟ್ ಟೈಪ್ ಆಫ್ ರೆಸಿಪೀಸೊಂದಿಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.